2.5 ವರ್ಷ ಆಗಿದೆ. ನನಗೆ ಇಲ್ಲ, ತಾಲೂಕಲ್ಲಿ ಆ ಫಿಶಿಂಗ್ 25 ಮನೆ ಬಿಟ್ರೆ ಇಲ್ಲಿ ತನಕ ಸರ್ಕಾರ ಒಂದೇ ಒಂದು ಮನೆ ಕೊಟ್ಟಿಲ್ಲ. ಬರಕ್ ಭಯ ಆಗ್ತಾ ಇದೆ. ಇವತ್ತು ನನ್ನ ಪರಿಸ್ಥಿತಿ ಹೆಂಗಿದೆ, ನನ್ ತುಂಬಾ ಆಸೆ ಇದೆ, ನಿಮ್ಮ ಹತ್ರ ಬರಬೇಕು, ನಾನು ನೋವು ಹೇಳ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಇವತ್ತು ಈ ಕಾಂಗ್ರೆಸ್ ಕೊಡ್ತಾರ ಕಾಟ, ನಮಗೆ ಮಾಡ್ತಾರ ಅನ್ಯಾಯ. ವೆಂಕಟಾಪುರ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಯುವಕ ಮಿತ್ರರು, ವಿಶೇಷವಾಗಿ ನನ್ನ ಯುವಕ ಮಿತ್ರರು ಇವತ್ತೇನು ನಿಮ್ಮೂರಿಗೆ ಒಂದು ಸಿಸಿ ರಸ್ತೆ ವ್ಯವಸ್ಥೆ ಮಾಡಲಿಕ್ಕೆ ಪೂಜೆ ವ್ಯವಸ್ಥೆಗೆ ಬಂದಿದ್ದೆ. ಎಲ್ಲ ನನ್ನ ನಾಯಕರು ಕೂಡ, ಭಾಸ್ಕರ್ ರೆಡ್ಡಿ ನಮ್ಮೆಲ್ಲ ನಾಯಕರು ಸೇರಿ ಬರ್ಮಾಡ್ಕೊಂಡು ಇವತ್ತೊಂದು ಪೂಜೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಿಮಗೆ ಫಸ್ಟ್ ಧನ್ಯ ಆಗ್ತೀನಿ. ಸಾಕಷ್ಟು ಕೆಲವು ಬೇಡಿಕೆ ಕೊಟ್ಟಿದ್ದೀರಿ. ನಾನು ಕೂತ್ಕೊಂಡು ನನಗೂ ಊರೂರು ಬರಬೇಕು, ದೇವಸ್ಥಾನ ಮುಂದೆ ಕೂತ್ಕೊಬೇಕಂತ ಇಷ್ಟ ಇದೆ, ಬರಕ್ ಭಯ ಆಗ್ತಾ ಇದೆ. ಇವತ್ತು ನನ್ನ ಪರಿಸ್ಥಿತಿ ಹೆಂಗಿದೆ, ನನ್ ತುಂಬಾ ಆಸೆ ಇದೆ, ನಿಮ್ಮ ಹತ್ರ ಬರಬೇಕು, ನಾನು ನೋವು ಹೇಳ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಇವತ್ತು ಈ ಕಾಂಗ್ರೆಸ್ ಕೊಡ್ತಾರ ಕಾಟ, ನಮಗೆ ಮಾಡ್ತಾರ ಅನ್ಯಾಯ. ನಮ್ಮೆಲ್ಲ ನಾಯಕರು ಹೇಳ್ತಾರೆ, ನಾನು ಜಗದೀಶ್ ಹೇಳ್ತಾ ಇದ್ದೆ, ಎಲ್ಲ ಕಡೆ ಊರೂರು ಕೇಳ್ತಾವ ನಿಮ್ಮನ್ನ, ಇಷ್ಟು ಕೊಡ್ತೀರಿ ಲೆಟರ್ಗಳು, ಅದು ನಿಮ್ಮ ಹತ್ಕೋ ಕೊಡ್ಬೇಕು, ಶಾಸಕ ಬಂದಾಗ ಕೊಡ್ಬೇಕು. ಒಂದೇ ಒಂದು ಮನೆ ಪರಿಸ್ಥಿತಿ ಹೇಳ್ತೀನಿ. 2.5 ವರ್ಷ ಆಗಿದೆ. ನನಗೆ ಇಲ್ಲ, ತಾಲೂಕಲ್ಲಿ ಆ ಫಿಶಿಂಗ್ 25 ಮನೆ ಬಿಟ್ರೆ ಇಲ್ಲಿ ತನಕ ಸರ್ಕಾರ ಒಂದೇ ಒಂದು ಮನೆ ಕೊಟ್ಟಿಲ್ಲ. ಬಡವರು ಬರ್ತಾರೆ, ಮನೆ ಕೊಡೋದು ಬರ್ತಾರೆ, ನಾನು ತಗೊಂತೀನಿ, ನೆಕ್ಸ್ಟ್ ನಾನು ಬರಬೇಕು, ನಿಚ್ಚಪ್ಪ ಒಡೆಯ ವಿಷಯ ಬಿಡಚ್ಚಪ್ಪ ಅಂತ. ಇದರಿಂದ ನನ್ಗೆ ಭಯ ಆಗ್ತಾ ಇದೆ. ಇವತ್ತು ನನ್ನ ಕೈಲಿ ಎಷ್ಟಾಗ್ತಾ ಇದೆಯೋ ಅಷ್ಟು ಕಿತ್ಕೊಂಬತ್ತಾ ಇದ್ದೀನಿ. ಬಂದು ಈ ಊರಿಗೆ ಸಿಸಿ ರಸ್ತೆ, ಇನ್ನೊಂದು ಐಮಾಸ್ ಲೈಟು, ಇನ್ನೊಂದು ವಾಟರ್ ಫಿಲ್ಟರ್ ಹಾಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ನೋವು ಕೂಡ ನನ್ನ ತಾಲೂಕಿನ ಎಲ್ಲ ನನ್ನ ಹಳ್ಳಿಗಾರ ಪ್ರದೇಶ ಅರ್ಥ ಮಾಡ್ಕೋಬೇಕು. ಇವತ್ತು ನಾನು ಹೋಗ್ತಾರ ಫಾಸ್ಟ್ಗೆ, ನಾನು ಕೇಳ್ತಾರ ಸೆಷನಲ್ ಪಾಯಿಂಟ್ಗೆ, ಬಹುಶಃ ಏನೋ ಸರ್ಕಾರ ಅನುದಾನ ಕೊಟ್ಬಿಟ್ಟಿದ್ರೆ ಇವತ್ತು ಮುಳಬಾಗಿಲು ತಾಲೂಕು ಎಲ್ಲೋ ಇರ್ತಾ ಇದೆ. ಸೊ ಅದರಿಂದ ಎಲ್ಲ ಹಳ್ಳಿಗೂ ಬರ್ತೀನಿ, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಬರ್ತೀನಿ. ಸೊ ಅದರಿಂದ ನೀವು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಯಾರೋ ಇದ್ರು ಅವ್ರು ಬಂದ್ರು, ಹಣ ಇಲ್ಲೇ ಸಿ ಅಂತ ಕೇಳಿ ಕೊಡ್ಬೇಕಂತ ಮನಸ್ಸು ನನಗಿದೆ. ಸರ್ಕಾರದಿಂದ ಒಂದೇ ಒಂದು ಮನೆ ಕೊಡ್ತೀನಿ. 2.5 ವರ್ಷ ಆಗಿದೆ. ನಾನು ನಿಮ್ಮ ಪರಿಸ್ಥಿತಿ ಸರ್ಕಾರದ ಹಂಗೆ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಬಡವರಿಗೆ ಮನೆ ಕೊಡೋ ಪರಿಸ್ಥಿತಿ ನಾವು ಇದೀವಿ ಅಂತಂದ್ರೆ ಎಂತ ಸರ್ಕಾರ ಅಂತ ಅರ್ಥ ಮಾಡ್ತೀವಿ. ಸೊ ಅದರಿಂದ ದಯವಿಟ್ಟು ನನಗೆ ಮತ್ತೆ ನೆಕ್ಸ್ಟ್ ಮಂತ್ 2 months ಆದ್ಮೇಲೆ ಬರ್ತೀನಿ, ಪ್ರತಿ ಹಳ್ಳಿಗೂ ಬರ್ತೀನಿ. ನಾನು ಕೂತ್ಕೊಂಡು ಕುಲಂಕಷವಾಗಿ ನಮ್ಮ ಹತ್ರ ಎಷ್ಟಿದೆ ಅಷ್ಟು ಹಂಚ್ಕೊಂಡು ಹೋಗೋಣ, ನಮ್ಮ ಹತ್ರ ಎಷ್ಟಿದೆ ಅಷ್ಟು ನಾವು ಅದನ್ನ ಹಂಚ್ಕೊಳ್ಳೋಣ ಅಂತ ಹೇಳ್ತಾರೆ. ಕೆಲವು ವಿಚಾರ ಊರುಗಳು ತಿರುವರಾತ್ನಳ್ಳಿಗೆ ಹೋಗಿದ್ದೆ, 300 ಜನ ಸೇರಿದ್ರು ನೈಟು. ನೀವು ಇಟ್ಲೇ ಹೊಚ್ಕೋತಾರ ಮಗ ಸಾಲು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡು ನಮ್ಮ ಬಾಧೆನ, ನೀವು ಇಟ್ಲೇ ಮೀ ಬಾದ್ ಮಗ ತಿಳಿಸು, ಇಟ್ಲೇ ಉಂಡು ಅಂತ ಹೇಳ್ತಾರೆ. ಸೊ ಅದರಿಂದ ನನ್ನ ಪರಿಸ್ಥಿತಿ ಕೂಡ ನೀವು ಅರ್ಥ ಮಾಡ್ಕೊಂತೀರ. ನನ್ನ ನೋವನ್ನ ಪ್ರತಿ ಊರಿಗೂ ಬಂದು ಹೇಳ್ತೀನಿ. 2 ವರ್ಷ ಗುದ್ದಾಡಿದ್ದೀನಿ. ಇಲ್ಲಿ ತನಕ ಎಷ್ಟು ಬಂದಿದೆ ಅಂತ ಶ್ವೇತಪತ್ರ ಹೊಡಿಸ್ತೀನಿ ನಾನು, ಎಷ್ಟು ಬಂದಿದೆ ಮುಳಬಾಗಿಲು ತಾಲೂಕು. ಸೊ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಂಡಿದ್ರಿ. ಈ ರೋಡ್ ಹಾಕ್ಸ್ಕೊಡ್ತೀನಿ. ಇನ್ನೇನೇ ಇದ್ರು ಕೂಡ ಆ ದಾರಿ ಒಂದು ಹೇಳಿದ್ದಾರೆ. ನಾನು ಈಗಾಗಲೇ ತಹಸೀಲ್ದಾರ್ನ ಮಾತಾಡಿ ಈಗಾಗಲೇ ಬಿಡಿಸ್ತೀನಿ, ಅದನ್ನ ಮಾತಾಡಿ ಅದು ಯಾರೇ ಒತ್ತುವರಿ ಆಗೋದು ಕೂಡ ಆ ದಾರಿನ ಕೆರೆ ಹೋಗ್ಲಿಕ್ಕೆ ದಾರಿನ ವ್ಯವಸ್ಥೆ ಮಾಡ್ಕೊಡ್ತೇನೆ. ಎಲ್ಲರಿಗೂ ಒಳ್ಳೆಯದು.